ಮಳೆಯಿಂದ ಬೀದಿಗೆ ಬಿದ್ದವರಿಗೆ ತುತ್ತು ಅನ್ನ ಹಾಕೋಕಾಗಲ್ವಾ? ಸರ್ಕಾರದ ಹತ್ರ ಕಾಳಜಿ ಕೇಂದ್ರಕ್ಕೆ ಕೊಡುವಷ್ಟು ಕಾಸಿಲ್ವಾ? ಕಾನೂನು ಸಚಿವರ ಕ್ಷೇತ್ರದಲ್ಲೇ ಬೀದಿಗೆ ಬಿದ್ದಿದ್ದಾರೆ ಸಂತ್ರಸ್ತರು. ಕಾಳಜಿ ಕೇಂದ್ರದಲ್ಲಿ ಒಂದು ಹೊತ್ತಿಗೆ ತುತ್ತು ಅನ್ನ ಕೊಡುವಷ್ಟು ಗತಿ ಇಲ್ಲ ಅನ್ನುವಂತ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿ ಹೋಗ್ಬಿಟ್ಟಿದೆ. ಕಾನೂನು ಸಚಿವರ ಕ್ಷೇತ್ರದಲ್ಲೇ ಬೀದಿಗೆ ಬಿದ್ದಿದ್ದಾರೆ ಸಂತ್ರಸ್ತರು. ಗದಗ ನಗರದ ಗಂಗಿಮಡಿ ನಿವಾಸಿಗಳು ಮತ್ತೆ ಬೀದಿ ಪಾಲಾಗಿದ್ದಾರೆ. ಮೊನ್ನೆಯಷ್ಟೇ ಮಳೆ ಬಂತು, ಮನೆಗಳೆಲ್ಲವೂ ಕೂಡ ಮುಳುಗಿ ಹೋಯಿತು. ಮನೆಗಳಲ್ಲಿದ್ದಂತಹ ದಿನಸಿ ಧಾನ್ಯಗಳು ಎಲ್ಲವೂ ಕೂಡ ನೀರು ಪಾಲಾಯಿತು. ಸೊ ಹಾಗಾಗಿ ಗಂಜಿ ಕೇಂದ್ರಕ್ಕೆ ಸೇರಿದ್ದು. ಈಗ ಅವರಿಗೆ 5,000 ಪರಿಹಾರ ಕೊಟ್ಟು ಹೊರಗಡೆ ಹೋಗ್ಬಿಡಿ ಅಂತ ಹೇಳಿದಾರಂತೆ. ಹೊರಗಡೆ ತಳ್ಳು ಹಾಕಿಬಿಟ್ಟಿದ್ದಾರೆ. ಈ ಒಂದು ಗಂಜಿ ಕೇಂದ್ರದಲ್ಲಿ ವಯಸ್ಸಾದವರಿದ್ರು, ಗರ್ಭಿಣಿಯರಿದ್ರು, ಬಾಣಂತಿಯರಿದ್ರು, ಇವರೆಲ್ಲರೂ ಕೂಡ ಪರದಾಟ ನಡೆಸಿದ್ದಾರೆ. ಸಚಿವ KH ಪಟೇಲ್ ಸರ್ ಏನ್ ಮಾಡ್ತಾ ಇದ್ದೀರಾ ಅನ್ನುವಂಥ ಪ್ರಶ್ನೆ ಈಗ ಉದ್ಭವ ಆಗಿದೆ. HK ಪಾಟೀಲ್ ಸಾಹೇಬ್ರೆ ಏನಿದು ಗಮನಿಸಿ. 70ರಲ್ಲಿ 30 ಶೆಡ್ಗಳು ಮಳೆಯಿಂದ ಹಾನಿಯಾಗಿ ಹೋಗಿದೆ. ಸಂತ್ರಸ್ತರು ಗಂಜಿ ಕೇಂದ್ರ ಸೇರಿದ್ದಾರೆ. ಇವರೆಲ್ಲ ಬೀದಿ ಪಾಲಾಗಿದ್ರು. ಅವರಿಗೊಂದು ಆಶ್ರಯ ಸಿಕ್ತು ಅಂತ, ಅಂದ್ರೆ ಕಾಳಜಿ ಕೇಂದ್ರದಲ್ಲಿ ಸ್ವಲ್ಪ ದಿನಕ್ಕಾದ್ರೂ ಆಶ್ರಯ ಸಿಕ್ಕಿತ್ತಲ್ಲ ಅಂತ ನೆಮ್ಮದಿಯಲ್ಲಿದ್ರು. ಈಗ ಅವರ ಕೈಗೆ 5,000 ರೂಪಾಯಿ ಕೊಟ್ಬಿಟ್ಟು ಹೊರಗಡೆ ಕಳಿಸುವಂತ ಕೆಲಸ ಆಗಿದೆ. ಗಂಜಿ ಕೇಂದ್ರದ ಕಾಳಜಿ ಕೇಂದ್ರದ ದುಸ್ಥಿತಿ ಇದು. 5,000 ರೂಪಾಯಿ ಕೊಟ್ಬಿಟ್ರೆ ಅವರ ಜೀವನ ಸರಿ ಹೋಗ್ಬಿಡತ್ತಾ? ಮನೆ ಆಗ್ಬಿಡತ್ತಾ? ಶೆಡ್ಗಳ ರಿಪೇರಿಗೂ ಕೂಡ ಕಾಸಿಲ್ವಾ ಹಾಗಾದ್ರೆ ಇವ್ರ ಹತ್ರ ಅನ್ನುವಂಥ ಪ್ರಶ್ನೆ. ಗದಗದ ಗಂಗಿಮಡಿಯಲ್ಲಾಗಿರುವಂಥ ಒಂದು ಘಟನೆ ಇದು. ಮಳೆಯಿಂದ ಮನೆಗಳನ್ನ ಕಳ್ಕೊಂಡು ಬೀದಿಗೆ ಬಿದ್ದಿದ್ರು ಆಲ್ರೆಡಿ ಒಂದ್ಸರ್ತಿ. ಕಾಳಜಿ ಕೇಂದ್ರದಲ್ಲಿ ಆಶ್ರಯ ಸಿಕ್ತಲ್ಲ ಅಂತ ನೆಮ್ಮದಿಯಲ್ಲಿದ್ರು. ಈಗ ಕಾಳಜಿ ಕೇಂದ್ರದಿಂದಲೂ ಕೂಡ ಹೊರಗೆ ಹಾಕಿಬಿಟ್ಟಿದ್ದಾರೆ. ವೃದ್ಧರಿದ್ದಾರೆ, ಮಕ್ಕಳಿದೆ, ಮಗು ಇದೆ, ಬಾಣಂತಿಯರಿದ್ದಾರೆ, ಗರ್ಭಿಣಿಯರಿದ್ದಾರೆ. ಸೊ ಇವರೆಲ್ಲ ಏನ್ ಮಾಡಬೇಕು? ಕಣ್ಣೀರು ಹಾಕುವಂತ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಕೆಲವರು ಕಣ್ಣೀರು ಬೇರೆ ಹಾಕ್ತಿದ್ದಾರೆ. ಇರೋದಕ್ಕೆ ಮನೆ ಇಲ್ಲ. ಇದ್ದಂತಹ ಮನೆ ಕೂಡ ಧಾರಾಕಾರ ಬಿರುಗಾಳಿ ಸಹಿತ ಭಾರಿ ಮಳೆಗೆ ನೆಲಕಚ್ಚಿ ಹೋಗ್ಬಿಟ್ಟಿದೆ. ಈಗ ಎಲ್ಲಿಗೆ ನಾವು ಹೋಗೋಣ? ಅಡುಗೆ ಮಾಡಕ್ಕೆ ಏನೂ ಕೂಡ ನಮ್ಮ ಬಳಿ ಇಲ್ಲ ಅಂತ. ಸಚಿವ HK ಪಾಟೀಲ್ ಸಾಹೇಬ್ರೆ ಏನಿದು ಗಮನಿಸಿ. ನಿಮ್ಮ ತವರು ಕ್ಷೇತ್ರದಲ್ಲಿ ಆಗ್ತಿರುವಂತ ವಿಚಾರ ಇದು. ನಿಮ್ಮ ತವರು ಕ್ಷೇತ್ರದಲ್ಲಿ ಜನರು ಕಣ್ಣೀರು ಹಾಕ್ತಾ ಇದ್ದಾರೆ. ನೀವಿಂತಹ ಸಮಸ್ಯೆಗಳಾದಷ್ಟು ಬೇಗ ಸ್ಪಂದಿಸಬೇಕು ಅನ್ನುವಂಥದ್ದು ನ್ಯೂಸ್ 18ನ ಕಳಕಳಿ ಕೂಡ ಆಗಿದೆ. ಕಾಳಜಿ ಕೇಂದ್ರದಲ್ಲಿ ಒಂದು ಹೊತ್ತು ತುತ್ತು ಅನ್ನ ಕೊಡೋದಕ್ಕೂ ಕೂಡ ಗತಿ ಇಲ್ವಾ ಅನ್ನುವಂಥ ಪ್ರಶ್ನೆಯನ್ನ ಅಲ್ಲಿನ ಜನರು ಮಾಡ್ತಾ ಇದ್ದಾರೆ. ಬೀದಿಗೆ ಮತ್ತೆ ಬಿದ್ದಿದ್ದಾರೆ ಆ ಸಂತ್ರಸ್ತರು. 2 ಬಾರಿ ಆಯ್ತು ಈಗ ಬೀದಿಗೆ ಬೀಳುವಂಥದ್ದು. ಒಂದು, ಮನೆ ಇಲ್ಲದೆ ಬೀದಿಗೆ ಬಿದ್ರು. ಕಾಳಜಿ ಕೇಂದ್ರಕ್ಕೆ ಹೋದ್ರು. ಈಗ ಕಾಳಜಿ ಕೇಂದ್ರದಿಂದನೂ ಕೂಡ ಹೊರಗೆ ಹಾಕಿಬಿಟ್ಟಿದ್ದಾರೆ. ಒಬ್ಬೊಬ್ಬರಿಗೆ 5,000 ರೂಪಾಯಿ ಕೊಟ್ಬಿಟ್ಟಿದಾರಂತೆ. 5,000 ರೂಪಾಯಿದಲ್ಲಿ ಏನ್ ಸಿಗತ್ತೆ? ಮನೆ ಕಟ್ಟಕ್ಕಾಗತ್ತಾ ಅನ್ನುವಂಥದ್ದು ಅವರ ಪ್ರಶ್ನೆ. ಈಗ ಗದಗ್ನ ಗಂಜಿ ಕೇಂದ್ರದ ನಿರಾಶ್ರಿತರಿಗೆ ತಿಂಡಿಯ ವ್ಯವಸ್ಥೆಯನ್ನು ಮಾಡಲಾಗಿದೆ. ನೋಡಿ, ಕೆಲ ಜನರು ಅವರಿಗೆ ತಿಂಡಿಯ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಸ್ಥಳೀಯರೇ ಎಲ್ಲ ಸೇರಿಸಿಕೊಂಡು ಸಂತ್ರಸ್ತರಿಗೆ ಉಪಹಾರದ ವ್ಯವಸ್ಥೆಯನ್ನು ಮಾಡಿರೋದು. ಬೆಳಗ್ಗೆಯಿಂದನೂ ಕೂಡ ನಿಮ್ಮ ನ್ಯೂಸ್ 18 ಕನ್ನಡ ಇದ್ರ ಬಗ್ಗೆ ವಿಸ್ತೃತವಾದ ವರದಿಯನ್ನ ಮಾಡ್ತಾನೆ ಇದೆ. ನ್ಯೂಸ್ 18 ವರದಿಯ ಬೆನ್ನಲ್ಲೇ ಜನರಿಂದ ಸಹಾಯ ಹಸ್ತ ಚಾಚಲಾಗಿದೆ. ಗಂಗಿಮಡಿ ನಿವಾಸಿ ಕುಮಾರ್ ಅವರಿಂದ ಉಪಹಾರದ ವ್ಯವಸ್ಥೆ ಆಗಿದೆ. ಇಡ್ಲಿ, ಚಟ್ನಿ, ಉಪಹಾರದ ವ್ಯವಸ್ಥೆಯನ್ನ ಮಾಡಿದ್ದಾರೆ ಕುಮಾರ್. 70ರಲ್ಲಿ 30 ಶೆಡ್ಗಳು ಮಳೆಯಿಂದಾಗಿ ಹಾನಿಯಾಗಿದೆ. ಸೊ 30 ಶೆಡ್ನಲ್ಲಿದ್ದಂತಹ ನಿವಾಸಿಗಳೆಲ್ಲರೂ ಕೂಡ ಕಾಳಜಿ ಕೇಂದ್ರದಲ್ಲಿ ಆಸರೆಯನ್ನ ಪಡ್ಕೊಂಡಿದ್ರು. ಈಗ ಗಂಗಿಮಡಿಯಲ್ಲಿದ್ದಂತಹ ಕಾಳಜಿ ಕೇಂದ್ರದಿಂದಲೂ ಕೂಡ ಅವರನ್ನ ಹೊರಗೆ ಹಾಕುವಂತ ಕೆಲಸ ಆಗಿದೆ. ಈಗ ಇಮಿಡಿಯೇಟ್ಲಿ ಹೊರಗಡೆ ಹಾಕಿದ್ರು ಕೂಡ ಅವ್ರಿಗೆ ಎಲ್ಲ ಅಡುಗೆ ಮಾಡೋದು? ಆ ಒಂದು 30 ಶೆಡ್ಗಳು ಬಿದ್ದಿತ್ತಲ್ಲ, ಆ 30 ಶೆಡ್ನಲ್ಲಿದ್ದಂತಹ ಮನೆಯವರು ಹೇಗೆ ಅಡುಗೆ ಮಾಡೋದು, ಎಲ್ಲ ಅಡುಗೆ ಮಾಡೋದು, ಏನ್ ತಿನ್ನೋದು ಅನ್ನುವಂಥ ಪ್ರಶ್ನೆ ಉದ್ಭವ ಆಗಿತ್ತು. ನಿಮ್ಮ ನ್ಯೂಸ್ 18 ಕನ್ನಡ ಬೆಳಗ್ಗೆಯಿಂದಲೂ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಸ್ತೃತ ವರದಿಯನ್ನು ಬಿತ್ತರಿಸಿತ್ತು. ಈ ವರದಿ ನೋಡಿದ ಬೆನ್ನಲ್ಲೇ ಆ ಊರಿನ ಕುಮಾರ್ ಅನ್ನೋ ವ್ಯಕ್ತಿ ಏನಿದ್ದಾರೆ ಅವರಿಗೆ ತಿಂಡಿಯ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಹಾಗಾದ್ರೆ ಆ ಸಂತ್ರಸ್ತರ ಅಳಲು ಯಾವ ರೀತಿ ಇದೆ ಬನ್ನಿ ನೋಡ್ಕೊಂಡ್ ಬರೋಣ. ಇವತ್ತಿಗೆ 6 ದಿನ ಆಯ್ತು ನಾವು ಬಂದು ಕೂತು. ನಮ್ಗೆ ಯಾರು ಅಧಿಕಾರಿಗಳು ಇನ್ನೂವರೆಗೂ ಯಾರೂ ಬಂದಿಲ್ಲ. ಏನಾತಮ್ಮ ಮತ್ತೆ ಯಾಕಿಲ್ಲಿ ಕುಂತೀರಿ, ನಾವು ಕಿಲ್ಲಿ ಹಾಕೊಂಡು ಹೋಗಿವಿ, ನೀವು ಅದಿರು ಸತ್ತಿರು ಅಂತಂದು ಒಂದು ಕಮಿಷನರ್ ಬಂದಿಲ್ಲ, ಒಂದು AC ಅವ್ರು ಬಂದಿಲ್ಲ, ಒಂದು DC ಅವ್ರು ಬಂದಿಲ್ಲ, ಯಾರೂ ಬಂದಿಲ್ಲ ನೋಡ್ರಿ ಸರ್. ಓಣಿ ಮೆಂಬರ್ ಕೂಡ ಬಂದಿಲ್ಲ. ಫೋನ್ ಹಚ್ಚಿರ ಫೋನ್ ರಿಸೀವ್ ಮಾಡತ್ತಿಲ್ರಿ, ಅವ್ರು ಎತ್ತುವಲ್ರು. ನಮ್ದು ನಾವು ಅವ್ರ ಮುಂದೆ ಹೇಳ್ಕೊಬೇಕನ್ನ ಹತ್ತೀವಿ, ಅವ್ರು ಕೂಡ ಫೋನ್ ಎತ್ತುವಲ್ರಿ. ಸಿದ್ದರಾಮಯ್ಯ ಅವರು HK ಪಾಟೀಲ್ರು ಕೈ ಬಿಡೋದಿಲ್ಲ ಅನ್ನೋದು ಒಂದು ತೀರ್ಮಾನಕ್ಕೆ ನಾವು ಗಟ್ಟಿಯಾಗಿ ಕುಂತೀವಿ. ನೀವು ಬಂದೇ ಬರ್ತೀರಿ ಅಂತ ಎಲ್ಲ ನಿಮ್ಮ ಹೆಣ್ಣು ಮಕ್ಕಳಾತು ಗಂಡು ಮಕ್ಕಳಾತು ಎಲ್ಲರೂ ನಿಮ್ಮ ಭರೋಸದ ಮೇಲೆ ಕುಂತಾರ. ಸರ್ ಬರ್ರಿ, ಬಂದು ನಮ್ಮ ಬೇಡಿಕೆ ಕೇಳ್ರಿ ಸರ್. ನೀವು ಬಿಡಬೇಡ್ರಿ ನಮ್ಮ ಬೇಡಿಕೆ. ನಮಗೆ ಮನೆ ಇಲ್ಲ ರೀ, ಹೊಲ ಇಲ್ಲ ರೀ,
ನಮಗೇನಾರು ಒಂದು ದಾರಿ ಸಿಗತ್ತೆ. ಅವ್ರು ಬಂದು ಭೇಟಿ ಆಗಬೇಕು. ಅವ್ರು ಬಂದು ಭೇಟಿ ಆಗಲಿ ಅಂತ ನಾವು ಏನೈತಿ ಬೇಡ್ಕೊಳಕತ್ತೀವಿ. ಏನು ರೀ ನಮ್ದು ಇದು ಎಲ್ಲ ಅವ್ರ ಮೇಲೆ ಐತ್ರಿ. ಅವ್ರು ಏನು ಹೇಳ್ತಾರೆ ಅದ ಕರೆವು. ನಮ್ಮ ಶಾಸಕರ ಗದಗನರ ಗದಗಿಂದ ಅವ್ರ ಶಾಸಕರ ಅಂದಿನ ಒಳಗೆ ಅವ್ರ ಜವಾಬ್ದಾರಿ ಐತಿ. ನಮಗೆಲ್ಲ ನೋಡ್ಕೋಬೇಕು, ದಾರಿ ಕೊಡ್ಬೇಕು ಅನ್ನೋದು ಅವ್ರ ಕಡೆ ಐತಿ. ಅದಕ್ಕೊಂದು ಏನಾರ ದಾರಿ ಪರಿಹಾರ ಅವ್ರ ಕಡೆ ಐತಿ, ಅವರ ಮಾಡಿಕೊಡ್ಬೇಕು. ನಾವು ಅವ್ರು ಕೇಳ್ಕೊಳ್ಳೋದು ಏನಂತಂದ್ರೆ ಇಂಥ ಬೈಲಾಗ ನಾವು ಕುಂತೀವಲ್ಲ, ಗದಗ ಜಿಲ್ಲಾ ಡಿಸ್ಟಿಕ್ ಇದರೊಳಗೆ ಏನೈತಿ ಎಸ್ ಕೆ ಪಾಟೀಲ್ ಅವರು ಎಲ್ಲರಿಗೂ ಶಾಸಕರ ನನ್ನ ಮಕ್ಕಳಂತ ಅವ್ರು ನೋಡ್ಕೊಂಡಾರ ಅಂದ ಬಳಕ ನಮಗೂ ಒಂದು ಮಕ್ಕಳಂತ ತಿಳ್ಕೊಂಡು ಒಂದು ಸಹಾಯ ಮಾಡ್ಬೇಕಂತ ಇಷ್ಟು ಬೇಡ್ಕೊತೀನಿ. ನಮಗೇನಾರ ಒಂದು ದಾರಿ